ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದಯವಿಟ್ಟು ನೊಂದ್ಕೊಂಬೇಡಿ ಬೋಸು, ನಿಮ್ ಜೊತೆ ನಾನಿದ್ದೀನಿ. ಇದೇ ಮನೆ ನನ್ನ ಜೀವನನ ಸರ್ವನಾಶ ಮಾಡಿದ್ದು. ಈ ಮನೆಯಿಂದನೇ ಎಲ್ಲ ಮುಗ್ದೋಗಿದ್ದು. ಆದ್ರೆ ಈಗ ಅನಿಸ್ತಾ ಇದೆ ಇನ್ನು ಏನೂ ಮುಗ್ದಿಲ್ಲ ಅಂತ. ದುರ್ಗಾ ಏನೋ ಒಂದ್ ಸತ್ಯನ ಹುಡುಕ್ತಾಳೆ. ನನ್ ಸಾವಿಗೆ ಸಂಬಂಧಪಟ್ಟ ಏನೋ ಒಂದ್ ಸತ್ಯ ದುರ್ಗಂಗೆ ಗೊತ್ತಾಗತ್ತೆ ಅಂತ ನನಗ್ ಅನ್ನಿಸ್ತಿದೆ. ಆದ್ರೆ ಅಕಸ್ಮಾತ್ ಈ ಸತ್ಯ ಗೊತ್ತಾಗೋದ್ರಿಂದ ಏನಾಗತ್ತೆ? ನನಗ್ ಮುಕ್ತಿ ಸಿಗತ್ತಾ? ದುರ್ಗಾ ಶರತ್ ಇಬ್ರು ಗಂಡ ಹೆಂಡತಿಯಾಗಿ ಒಬ್ರನ್ನೊಬ್ರನ್ನ ಒಪ್ಕೊಂಡು, ಹಿತ ಶರತ್ನ ಅಪ್ಪ ಅಂತ ಒಪ್ಕೊಂಡು ಎಲ್ರು ಖುಷಿಯಾಗಿರ್ಬೇಕು. ಹಿತ ಪ್ರಾಣ ಅಪಾಯದಿಂದ ಪಾರಾಗ್ಬೇಕು. ಅದೆಲ್ಲ ಆಗೋವರೆಗೂ ನನಗ್ ಮುಕ್ತಿ ಸಿಗಲ್ಲ. ನಾನು ಇಲ್ಲಿಂದ ಹೋಗೋದೂ ಇಲ್ಲ. ನನ್ನ ಕುಟುಂಬ ಸುರಕ್ಷಿತವಾಗಿದೆ, ಖುಷಿಯಾಗಿದೆ ಅಂತ ನನಗ್ ಯಾವಾಗ ಖಚಿತ ಆಗುತ್ತೋ ಅವತ್ತು ನಾನು ಇಲ್ಲಿಂದ ಹೊರಡ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಮಾಳವಿಕಾ, ಇದನ್ನ ಬಲಿ ತಗೊಳ್ಳೋದಕ್ಕೆ ಮತ್ತೆ ನಾವು ತಯಾರಿ ಮಾಡ್ಕೋಬೇಕಾಗಿದೆ. ಅವಳ ಮೇಲೆ ಎರಡನೇ ದಾಳಿ ನಡೆಸೋದಕ್ಕೆ ಎಲ್ಲಾ ತರದ ಪೂರ್ವ ತಯಾರಿನೂ ಶುರು ಮಾಡು. ಆಗ್ಲಿ ಅಮ್ಮ. ಆದ್ರೆ ಒಂದು ನೆನ್ಪಿಟ್ಕೋ, ಹಿಂದಿನ ಸರಿಯಾದ ತಪ್ಪುಗಳು ಈ ಬಾರಿ ಪುನರಾವರ್ತನೆ ಆಗಬಾರದು. ಈ ಸಲ ನಾವು ಮಾಡೋ ದಾಳಿ ಹಿಂದಿನಗಿಂತಲೂ ಭಯಂಕರವಾಗಿರ್ಬೇಕು. ಅರ್ಥ ಆಯ್ತು ಅಮ್ಮ, ಖಂಡಿತವಾಗ್ಲು. ಇದೇನಿದು? ನನಗೆ ಈ ಮನೆಯಲ್ಲಿ ಬೇರೆ ಯಾವುದೋ ಶಕ್ತಿ ಇದೆ ಅನ್ನೋ ತರ ಫೀಲ್ ಆಗ್ತಿದ್ಯಲ್ಲ. ಯಾಕೆ ಹೀಗಾಗ್ತಿದೆ? ನೀವುಗಳು ಎಷ್ಟೇ ಹುಡುಕಿದ್ರು ಅಂಬಿಕನ್ ಸಾವಿಗೆ ಸಂಬಂಧಪಟ್ಟ ಯಾವ ಕುರುಹುಗಳು ಸಿಗೋದಿಲ್ಲ. ಯಾಕೆಂದ್ರೆ ಆ ಸಾಕ್ಷಿಗಳನ್ನೆಲ್ಲ ಯಾವಾಗ್ಲೂ ನಾನೇ ಸರ್ವನಾಶ ಮಾಡಿದ್ದೀನಿ. ಗೋಡೆ ಹಿಂದೆ ಏನೋ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಅಂಬಿಕಾ, ನೀನ್ ಏನೇ ಮಾಡಿದ್ರು ನನ್ನ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ನನ್ನೊಬ್ಳು ಶಕ್ತಿಯಿಂದ ಇದು ಸಾಧ್ಯ ಆಗಲ್ಲ.